Hi, this is Dr. Lata Koprade, Assistant Professor of Economics, Government First Grade College, Shiggaon. In the topic Principles of Microeconomics, I will be dealing with the topic production, meaning, production function, types of production, concepts of TPAP and MP. Learning objective: learner will acquire the knowledge of production and production function. Learner will also learn difference between short run and long run. Learning outcome: learner will be able to define production and will be able to differentiate between short run and long run. Production meaning utpadane artha. Production refers to the process of creating goods and services by combining various inputs. ಉತ್ಪಾದನಾಂಗಗಳಾದಂತಹ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗಳನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಉತ್ಪಾದನೆಯಾಗಿದೆ. Production involves transforming the inputs into outputs that satisfy human needs and wants. ಉತ್ಪಾದನೆ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದು. ಸಿದ್ಧ ವಸ್ತುಗಳು ಮಾನವನ ಬಯಕೆಗಳನ್ನು ಈಡೇರಿಸುತ್ತವೆ. It is a technical relation that studies the material input on the one hand and material output on the other hand. ಇದು ಒಂದು ತಾಂತ್ರಿಕ ಸಂಬಂಧ. ಯಾವುಗಳ ನಡುವೆ ಅಂದರೆ ಒಂದು ಕಡೆ ಇನ್ಪುಟ್ಸ್, ಒಂದು ಕಡೆ ಆದಾನಗಳು, ಇನ್ನೊಂದು ಕಡೆ ಉದಾನಗಳ ನಡುವಿನ ಒಂದು ತಾಂತ್ರಿಕ ಸಂಬಂಧ. ಮಟೀರಿಯಲ್ ಇನ್ಪುಟ್ಸ್ ಇನ್ಕ್ಲೂಡ್ ವೇರಿಯಬಲ್ ಆ್ಯಂಡ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನೆಯಲ್ಲಿ ಬಳಸಲ್ಪಡುವಂಥ ಉತ್ಪಾದನಾಂಗಗಳನ್ನು ಎರಡು ರೀತಿ ಡಿವೈಡ್ ಮಾಡ್ತೀವಿ. ಕೆಲವೊಂದು ಬದಲಾಗುವ ಉತ್ಪಾದನಾಂಗಗಳು, ಇನ್ನೊಂದು ಸ್ಥಿರ ಉತ್ಪಾದನಾಂಗಗಳು. ವೇರಿಯಬಲ್ ಫ್ಯಾಕ್ಟರ್ಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಬಿ ಚೇಂಜ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಶಾರ್ಟ್ ರನ್. ಅಲ್ಪಾವಧಿಯಲ್ಲಿ ಯಾವ ಉತ್ಪಾದನಾಂಗಗಳನ್ನು ಬದಲಿಸಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಅವು ಬದಲಾಗುವ ಉತ್ಪಾದನಾಂಗಗಳು. ಉತ್ಪಾದನೆಯೊಂದಿಗೆ ಬದಲಾಗ್ತವೆ. ಇನ್ಕ್ರೀಸ್ ಇನ್ ದ ವೇರಿಯಬಲ್ ಫ್ಯಾಕ್ಟರ್ ಲೀಡ್ಸ್ ಟು ಮೋರ್ ಪ್ರೊಡಕ್ಷನ್, ವೈಸ್ ವರ್ಸ. ಎಂಪ್ಲಾಯ್ಮೆಂಟ್ ಆಫ್ ವೇರಿಯಬಲ್ ಫ್ಯಾಕ್ಟರ್ ಇಸ್ ನಾಟ್ ರಿಕ್ವೈರ್ಡ್ ವೆನ್ ದೆರ್ ಇಸ್ ನೋ ಪ್ರೊಡಕ್ಷನ್. ಉತ್ಪಾದನೆ ಇಲ್ಲದೇ ಇದ್ದರೆ ಈ ಉತ್ಪಾದನಾಂಗಗಳನ್ನು ಬಳಸುವ ಅವಶ್ಯಕತೆ ಇಲ್ಲ. ಉದಾಹರಣೆ ಹೇಳಬೇಕು ಅಂದರೆ ಲೇಬರ್ ಇರ್ಬೋದು, ಪವರ್, ಫ್ಯೂಯಲ್ ಎಟ್ಸೆಟ್ರಾ. ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ನಾಟ್ ಬಿ ಚೇಂಜ್ ಇನ್ ದ ಶಾರ್ಟ್ ರನ್. ಅಲ್ಪಾವಧಿಯಲ್ಲಿ ಯಾವುದನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲವೋ ಅವುಗಳನ್ನು ನಾವು ಸ್ಥಿರ ಉತ್ಪಾದನಾಂಗಗಳು ಅಂತ ಕರಿತೀವಿ. ನಂಬರ್ ಆಫ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆಲ್ವೇಸ್ ರಿಮೇನ್ ಕಾನ್ಸ್ಟೆಂಟ್ ಈವನ್ ವೆನ್ ದೇರ್ ಇಸ್ ಝೀರೋ ಪ್ರೊಡಕ್ಷನ್. ಉತ್ಪಾದನೆ ಝೀರೋ ಮಾಡಿದರೂ ಕೂಡ ನಾವು ಕೆಲವೊಂದು ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಲೇಬೇಕಾಗುತ್ತೆ. ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕ ಅಂದರೆ ಏನು ಅಂತ ನೋಡೋಣ. Production function is a mathematical expression that shows the relationship between the quantities of inputs used and the maximum quantity of output that can be produced. ಮ್ಯಾಥಮ್ಯಾಟಿಕಲ್ ರಿಲೇಷನ್ ಅಂದರೆ ಒಂದು ಗಣಿತಾತ್ಮಕ ಒಂದು ಸಂಬಂಧ, ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಏನನ್ನು? ಒಂದು ಕಡೆ ಇನ್ಪುಟ್ಸ್, ಒಂದು ಕಡೆ ಆದಾನಗಳು, ಇನ್ನೊಂದು ಕಡೆ ಉದಾನಗಳು, ಇವುಗಳ ನಡುವಿನ ಒಂದು ತಾಂತ್ರಿಕ ಗಣಿತಾತ್ಮಕ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸುವುದನ್ನೇ ನಾವು ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಪ್ರೊಡಕ್ಷನ್ ಫಂಕ್ಷನ್ ಏನಿರುತ್ತೆ? ಒಂದು ಕಡೆ ಕ್ಯೂ ಅಂದರೆ ಪ್ರೊಡಕ್ಷನ್ ಡಿಪೆಂಡ್ಸ್ ಅಪಾನ್ ವಾಟ್? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಯಾವ? ಉತ್ಪಾದನಾಂಗಗಳು. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಭೂಮಿ, ಶ್ರಮ, ಬಂಡವಾಳ ಸಂಘಟನೆ ಎಟ್ಸೆಟ್ರಾ. ಪ್ರೊಡಕ್ಷನ್ ಫಂಕ್ಷನ್ ಇಟ್ ರಿಪ್ರೆಸೆಂಟ್ಸ್ ಅ ಟೆಕ್ನಿಕಲ್ ರಿಲೇಷನ್. ಇದು ಒಂದು ತಾಂತ್ರಿಕ ಸಂಬಂಧ, ಉದಾಹರಣೆಗಳ ನಡುವಿನ ತಾಂತ್ರಿಕ ಸಂಬಂಧ. ಸ್ಪೆಸಿಫೈಸ್ ಮ್ಯಾಕ್ಸಿಮಮ್ ಔಟ್ಪುಟ್ ಅಟೈನೇಬಲ್ ಫ್ರಮ್ ವೇರಿಯಸ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್. ಅಂದರೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಹೇಗೆ ನಾವು ಗರಿಷ್ಠ ಉತ್ಪಾದನೆಯನ್ನು ಪಡೆಯಬೇಕು ಅನ್ನೋದನ್ನು ಈ ಉತ್ಪಾದನಾ ಬಿಂಬಕ ತಿಳಿಸ್ಕೊಡ್ತದೆ. ಹಾಗೆಯೇ ಪ್ರೊಡಕ್ಷನ್ ಎಫಿಷಿಯನ್ಸಿ ಆ್ಯಂಡ್ ರಿಸೋರ್ಸ್ ಅಲೊಕೇಶನ್. ಉತ್ಪಾದನಾಂಗಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು, ಯಾವ ರೀತಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದರ ಬಗ್ಗೆ ಪ್ರೊಡಕ್ಷನ್ ಫಂಕ್ಷನ್ನು ನಮಗೆ ತಿಳಿಸ್ಕೊಡುತ್ತೆ. ಇದೇ ಪ್ರೊಡಕ್ಷನ್ ಫಂಕ್ಷನ್ ಈ ರೀತಿ ವ್ಯಕ್ತಪಡಿಸ್ಬೋದು. ಒಂದು ಕಡೆ ಇನ್ಪುಟ್ಸ್ ಇದೆ, ಆದಾನಗಳು, ಇನ್ನೊಂದು ಕಡೆ ಔಟ್ಪುಟ್ಸ್, ಉದಾಹರಣೆ ಇದೆ. ಇನ್ಪುಟ್ಸ್ ಅಂದರೆ ಏನು? ಲೇಬರ್, ಪವರ್ ಆ್ಯಂಡ್ ಫ್ಯೂಯಲ್, ಮಷಿನರಿ, ಟೂಲ್ಸ್, ಫಿಸಿಕಲ್ ಫೋರ್ಸ್, ರಾ ಮಟೀರಿಯಲ್ಸ್. ಸೊ ಅವುಗಳನ್ನು ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಏನು ಮಾಡ್ತೀವಿ? ಉತ್ಪನ್ನಗಳನ್ನಾಗಿ ಪರಿವರ್ತಿಸ್ತೇವೆ. ಟೈಪ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ವಿಧಾನಗಳು. ದೇರ್ ಆರ್ 2 ಟೈಪ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್: ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್, ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್. ಅಲ್ಪಾವಧಿ ಉತ್ಪಾದನೆ ಹಾಗೂ ದೀರ್ಘಾವಧಿ ಉತ್ಪಾದನೆ. ಶಾರ್ಟ್ ರನ್ ಈಸ್ ಅ ಪೀರಿಯಡ್ ವೇರ್ ಔಟ್ಪುಟ್ ಕ್ಯಾನ್ ಓನ್ಲಿ ಬಿ ಚೇಂಜ್ಡ್ ಬೈ ಚೇಂಜಿಂಗ್ ದ ಲೆವೆಲ್ ಆಫ್ ವೇರಿಯಬಲ್ ಇನ್ಪುಟ್ಸ್. ಅಂದರೆ ಅಲ್ಪಾವಧಿಯಲ್ಲಿ ಕೇವಲ ಕೆಲವು ಉತ್ಪಾದನಾಂಗಗಳನ್ನು ಮಾತ್ರ ಬದಲಿಸಿ ನಾವು ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇನ್ ಶಾರ್ಟ್ ರನ್ ಸಮ್ ಫ್ಯಾಕ್ಟರ್ಸ್ ಆರ್ ವೇರಿಯಬಲ್, ಸಮ್ ಆರ್ ಫಿಕ್ಸ್ಡ್. ಕೆಲವೊಂದು ಉತ್ಪಾದನಾಂಗಗಳು ಸ್ಥಿರವಾಗಿರ್ತವೆ, ಕೆಲವೊಂದು ಬದಲಾಗ್ತವೆ. ಫಿಕ್ಸ್ಡ್ ಫ್ಯಾಕ್ಟರ್ ರಿಮೇನ್ ಕಾನ್ಸ್ಟೆಂಟ್ ಇನ್ ದ ಶಾರ್ಟ್ ರನ್. ಈಗ ಆಲ್ರೆಡಿ ಹೇಳಿದ ಹಾಗೆ ಲ್ಯಾಂಡ್ ಇರ್ಬೋದು, ಕ್ಯಾಪಿಟಲು, ಪ್ಲಾಂಟು, ಮಷಿನರಿ ಇವೆಲ್ಲವೂ ಕೂಡ ಏನಾಗಿರ್ತವೆ ಅಂದರೆ
ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಲ್ಪಾವಧಿಯಲ್ಲಿ ಅವು ಬದಲಾಗುವುದಿಲ್ಲ. ಕೇವಲ ಉತ್ಪಾದನೆಯನ್ನು ಹೆಚ್ಚಿಸ್ಬೋದು. ಹೇಗೆ ಹೆಚ್ಚಿಸ್ಬೋದು ಅಂದರೆ ಬದಲಾಗುವ ಉತ್ಪಾದನಾಂಗಗಳಾದಂತಹ ಲೇಬರನ್ನು ಬದಲಿಸಿ ಅಥವಾ ಕಚ್ಚಾ ವಸ್ತುಗಳನ್ನು ಅಥವಾ ವಿದ್ಯುತ್ ಶಕ್ತಿಯನ್ನು ಹೆಚ್ಚು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡಬಹುದು. Therefore, the situation where the output is increased by only increasing the variable factors of inputs and keeping the fixed factors constant is termed as a short-run production function. ಹಾಗಾದರೆ ಅಲ್ಪಾವಧಿ ಉತ್ಪಾದನಾ ಬಿಂಬಕ ಅಂದರೆ ಯಾವ ಉತ್ಪಾದನೆಯಲ್ಲಿ ನಾವು ಕೆಲವು ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ ಕೆಲವನ್ನು ಬದಲಿಸಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಅದು ಅಲ್ಪಾವಧಿ ಆಗಿರುತ್ತದೆ. ಈ ಅಲ್ಪಾವಧಿಗೆ ಸಂಬಂಧಪಟ್ಟಂಥ ನಿಯಮವನ್ನೇ ನಾವು ಲಾ ವೇರಿಯಬಲ್ ಪ್ರಪೋರ್ಷನ್ ಅಂತ ಕರಿತೀವಿ. ಬದಲಾಗುವ ಪರಿಮಾಣಗಳ ನಿಯಮ ಅಂತ ಕರಿತೀವಿ. Long run production function. Long run is a span of time where the outputs can be increased by increasing all factors of production. ಯಾವ ಅವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಿಸಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಅದನ್ನು ನಾವು ದೀರ್ಘಾವಧಿ ಅಂತ ಕರಿತೇವೆ. ಲಾಂಗ್ ರನ್ ಈಸ್ ಇನಫ್ ಟೈಮ್ ಟು ಅಲ್ಟರ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಎಲ್ಲ ಉತ್ಪಾದನಾಂಗಗಳನ್ನು ಬದಲಿಸಲಿಕ್ಕೆ ಸಾಕಷ್ಟು ಸಮಯ ಇರುವಂತಹ ಅವಧಿಯನ್ನು ನಾವು ದೀರ್ಘಾವಧಿ ಅಂತ ಕರಿತೀವಿ. ಆಲ್ ಫ್ಯಾಕ್ಟರ್ಸ್ ಆರ್ ಸೆಡ್ ಟು ಬಿ ವೇರಿಯಬಲ್ ಇನ್ ದ ಲಾಂಗ್ ರನ್. ಸಿಚುವೇಶನ್ ವೇರ್ ಔಟ್ಪುಟ್ ಈಸ್ ಇನ್ಕ್ರೀಸ್ ಬೈ ಇನ್ಕ್ರೀಸಿಂಗ್ ಆಲ್ ಇನ್ಪುಟ್ಸ್. ಎಲ್ಲ ಉತ್ಪಾದನಾಂಗಗಳನ್ನು ಬದಲಿಸಿ ಉತ್ಪಾದನೆ ಹೆಚ್ಚಿಸುವುದನ್ನೇ. ಹೀಗೆ ದೀರ್ಘಾವಧಿಯಲ್ಲಿ ಉತ್ಪಾದನಾಂಗಗಳಿಗೂ ಉತ್ಪಾದನೆಗೆ ಇರುವಂಥ ಸಂಬಂಧವನ್ನು ನಾವು ಒಂದು ಸಿದ್ಧಾಂತದ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೇವೆ. ಆ ಸಿದ್ಧಾಂತವನ್ನೇ ನಾವು ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ ಪ್ರತಿಫಲನಗಳ ಪ್ರಮಾಣ ನಿಯಮ ಅಂತ ಕರಿತೇವೆ. ಕಾನ್ಸೆಪ್ಟ್ಸ್ ಆಫ್ ಟೋಟಲ್ ಪ್ರೊಡಕ್ಷನ್, ಆ್ಯಾವ್ರೇಜ್ ಪ್ರೊಡಕ್ಷನ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಹಾಗಾದರೆ ಈ ಒಟ್ಟು ಉತ್ಪಾದನೆ, ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನ ಅಂದರೆ ಏನು ಅಂತ ನೋಡೋಣ. ಟೋಟಲ್ ಪ್ರಾಡಕ್ಟ್, ಒಟ್ಟು ಉತ್ಪನ್ನ. ಟೋಟಲ್ ಪ್ರಾಡಕ್ಟ್ ರೆಫರ್ಸ್ ಟು ದ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ದಟ್ ಆರ್ ಫೋಮ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಅ ಗಿವನ್ ಕೋರ್ಸ್ ಆಫ್ ಟೈಮ್ ವೆನ್ ಗಿವನ್ ನಂಬರ್ ಆಫ್ ಇನ್ಪುಟ್ಸ್. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಏನು ಒಂದು ಕಂಪನಿ ಅಥವಾ ಒಂದು ಉತ್ಪಾದನಾ ಘಟಕ ಉತ್ಪಾದನೆಯನ್ನು ಮಾಡ್ತದೋ ಅದನ್ನು ನಾವು ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಇದನ್ನು ಟೋಟಲ್ ಫಿಸಿಕಲ್ ಪ್ರಾಡಕ್ಟ್, ಟೋಟಲ್ ಔಟ್ಪುಟ್, ಟೋಟಲ್ ರಿಟರ್ನ್ ಅಂತಲೂ ಕೂಡ ಕರಿಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ 6 ಲೇಬರ್ಸ್ ಪ್ರೊಡ್ಯೂಸ್ 10 kg ಆಫ್ ವೀಟ್. 6 ಲೇಬರ್ ಸೇರಿ 10 kg ಗೋಧಿಯನ್ನು ಉತ್ಪಾದನೆ ಮಾಡಿದ್ರೆ ಟೋಟಲ್ ಪ್ರೊಡಕ್ಷನ್ 60 kg. 6 × 10 60 kg ಆಗುತ್ತೆ. ಹಾಗೆ ಆ್ಯಾವರೇಜ್ ಪ್ರಾಡಕ್ಟ್ ರೆಫರ್ಸ್ ಟು ದ ಔಟ್ಪುಟ್ ಪರ್ ಯೂನಿಟ್ ಆಫ್ ವೇರಿಯಬಲ್ ಇನ್ಪುಟ್. ಪ್ರತಿಯೊಂದು ಬದಲಾಗುವ ಉತ್ಪಾದನಾಂಗ ಏನು ಉತ್ಪಾದನೆಯನ್ನು ಮಾಡ್ತದೆ ಅದನ್ನು ನಾವು ಆ್ಯಾವ್ರೇಜ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದನ್ನು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ AP ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ TP ಬೈ ಯೂನಿಟ್ಸ್ ಆಫ್ ವೇರಿಯಬಲ್ ಫ್ಯಾಕ್ಟರ್. ಉದಾಹರಣೆ ಹೇಳಬೇಕು ಅಂದರೆ ಒಟ್ಟು ಉತ್ಪಾದನೆ 60 kg ವೀಟ್ ಅಂತ ತಿಳ್ಕೊಂಡ್ರೆ 6 ಲೇಬರ್ ಉತ್ಪಾದನೆಯನ್ನು ಮಾಡ್ತಾರೆ. ಹಾಗಾದರೆ ಆ್ಯಾವ್ರೇಜ್ ಪ್ರೊಡಕ್ಷನ್ ಎಷ್ಟಾಗುತ್ತೆ ಅಂದರೆ ಟೋಟಲ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಆಫ್ ವೇರಿಯಬಲ್ ಫ್ಯಾಕ್ಟರ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 60 ಡಿವೈಡೆಡ್ ಬೈ 10 ಮಾಡಿದಾಗ 6. ಆ್ಯಾವ್ರೇಜ್ ಪ್ರೊಡಕ್ಷನ್ ವಿಲ್ ಬಿ 6. ಮಾರ್ಜಿನಲ್ ಪ್ರೊಡಕ್ಷನ್, ಸೀಮಾಂತ ಉತ್ಪನ್ನ. ಮಾರ್ಜಿನಲ್ ಪ್ರಾಡಕ್ಟ್ ರೆಫರ್ಸ್ ಟು ದ ಅಡಿಷನ್ ಟು ದ ಟೋಟಲ್ ಪ್ರಾಡಕ್ಟ್ ವೇರ್ 1 more ಯೂನಿಟ್ ಆಫ್ ಅ ವೇರಿಯಬಲ್ ಫ್ಯಾಕ್ಟರ್ ಈಸ್ ಎಂಪ್ಲಾಯ್ಡ್. ಒಂದು ಅಲ್ಪಾವಧಿಯಲ್ಲಿ ನಾವು ಒಂದು ಹೆಚ್ಚು ಬದಲಾಗುವ ಉತ್ಪಾದನಾಂಗವನ್ನು ಬಳಸಿಕೊಂಡು ಏನು ಉತ್ಪಾದನೆಯನ್ನು ಮಾಡ್ತೀವಿ ಆ ಹೆಚ್ಚುವರಿ ಉತ್ಪನ್ನವನ್ನು ನಾವು ಅಂಚಿನ ಉತ್ಪನ್ನ ಅಂತ ಕರಿತೀವಿ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ದ ಎಕ್ಸ್ಟ್ರಾ ಔಟ್ಪುಟ್ ಪರ್ ಅಡಿಷನಲ್ ಯೂನಿಟ್ ಆಫ್ ಇನ್ಪುಟ್. ಒಂದು ಹೆಚ್ಚುವರಿ ಉತ್ಪಾದನಾಂಗವನ್ನು ಬಳಸಿ ಉತ್ಪಾದನೆಯನ್ನು ಮಾಡುವುದೇ ಸೀಮಾಂತ ಉತ್ಪನ್ನ. ಸೀಮಾಂತ ಉತ್ಪನ್ನವನ್ನು ಮಾರ್ಜಿನಲ್ ಫಿಸಿಕಲ್ ಪ್ರಾಡಕ್ಟ್, ಮಾರ್ಜಿನಲ್ ರಿಟರ್ನ್ ಅಂತಲೂ ಕರಿತೀವಿ. ಇದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅಂದರೆ MPN = TPN - TPN - 1. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ 5 ಲೇಬರ್ಸು 100 ಯೂನಿಟ್ ಉತ್ಪಾದನೆ ಮಾಡ್ತಾರೆ. 6 ಲೇಬರ್ಸು 120 ಯೂನಿಟ್ ಉತ್ಪಾದನೆ ಮಾಡಿದರೆ ಈ ಒಂದು ಎಕ್ಸ್ಟ್ರಾ ಲೇಬರ್ ನಾವು ಏನು ತೊಗೊಂಡ್ವಿ ಆ ಎಕ್ಸ್ಟ್ರಾ ಲೇಬರ್ ಉತ್ಪನ್ನ 20 ಯೂನಿಟ್ಸ್ ಆಗಿರುತ್ತೆ. 20 ಯೂನಿಟ್ಸನ್ನು ಮಾರ್ಜಿನಲ್ ಉತ್ಪನ್ನ ಅಂತ ಕರಿತೀವಿ. ಥ್ಯಾಂಕ್ ಯು.